ಬರ್ತಡೆಗೆ ಒಂದು ಡ್ರೆಸ್ ಆರ್ಡರ್ ಮಾಡಿದ್ದೆ. ಕಾಸ್ಟ್ಲಿ ಜೀವನ ಆಗೋಗ್ತಿದೆ. 5 ರೂಪೀಸ್ ಇತ್ತು ಜೋಳ, ಇವಾಗ 30 ರೂಪೀಸ್. ಕಡೆ 2 years ಬೇಕು ಪುಚ್ಕ 6 months ಬೇಬಿ. ಇವತ್ತು ಅಡಿಗೆ ಆಕ್ಚುಲಿ ಏನು ಮಾಡಿಲ್ಲ ನಮ್ಮ ಮನೇಲಿ. ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ. ಬೇಗ ಬೆಂದೋಗುತ್ತೆ, ಲೈಕ್ 2 to 3 minutes ಅಷ್ಟೇ. ಬೀಳ್ತಿದೆ ಇವಾಗ. ಹೇ ಗೈಸ್, ಗುಡ್ ಮಾರ್ನಿಂಗ್. ಆ್ಯಂಡ್ ಬೆಳಗ್ಗೆ ಎದ್ದಿರೋದು ಆಲ್ರೆಡಿ ನನ್ನ ವರ್ಕೌಟ್ ತಿಂಡಿ ಎಲ್ಲ ಆಗಿ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೀಕೆಂಡ್ ವ್ಲಾಗ್, ಸ್ಯಾಟರ್ಡೇ ವ್ಲಾಗ್. ಬನ್ನಿ ಗೈಸ್, ಇವತ್ತಿನ ದಿನಚರಿ ನೋಡೋಣ ಏನೇನು ಮಾಡ್ತೀನಿ ಅಂತ. ಓಕೆ ಗೈಸ್, ಇವಾಗ ಒಂದು ಪಾರ್ಸಲ್ ಬಂದಿದೆ. ನಾನು ಬರ್ತಡೆಗೆ ಒಂದು ಡ್ರೆಸ್ ಆರ್ಡರ್ ಮಾಡಿದ್ದೆ, ಅದು ಬಂದಿದೆ. ತೆಗಿಯೋಣ ಚೆನ್ನಾಗಿದೆಯೋ ಏನು ಅಂತ. ಡೆನಿಮ್ ಡ್ರೆಸ್ ಆ್ಯಕ್ಚುಲಿ ತೆಗೆಯೋದಂಗೆ. ನಿನ್ನೆನೂ ಒಂದೆರಡು ಆರ್ಡರ್ ಬಂದಿತ್ತು. ನಿನ್ನೆ ನಾನು ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ನಲ್ಲ ವ್ಲಾಗು, ಅದಕ್ಕೋಸ್ಕರ ತೋರಿಸಿರ್ಲಿಲ್ಲ. ಆ ಡ್ರೆಸ್ಸನ್ನು ಫೋಟೋ ಇಲ್ಲಿ ಹಾಕ್ತೀನಿ. ದಟ್ ವಾಸ್ ಸೋ ಪ್ರಿಟಿ. ಈ ಡ್ರೆಸ್ ಏನು ಇಷ್ಟ ಇದೆ ನಿಮ್ದು. ಇದು ಹಾಕೊಂಡು ತೋರ್ಸಲ್ಲ, ಬರ್ಡೇ ದಿವಸನೇ ಹಾಕೊಂಡು ತೋರಿಸ್ತೀನಿ. ಐ ಹೋಪ್ ಇದು ಚೆನ್ನಾಗಿ ಕಾಣಿಸಿದೆ ಸಾಕು. ನನಗೆ ಕಾಣಿಸಿದ್ರೆ ಫಿಕ್ಸ್ ಇದೆ ಬರ್ಡೇ ಔಟ್ಫಿಟ್. ಓಕೆ ಗೈಸ್, ಬನ್ನಿ ರ್ಯಾಮಿಯನ್ ಮಾಡ್ಕೋಣ. ಇವತ್ತು ಅಡುಗೆ ಆ್ಯಕ್ಚುಲಿ ಏನು ಮಾಡಿಲ್ಲ ನಮ್ಮ ಮನೇಲಿ. ನಮ್ಮಮ್ಮ ನೆನ್ನೆದೇ ಬಸ್ಸಾಗಿ ತಿಂತೀನಿ ಅಂತ ತಿಂತಾ ಇದೆ. ನನ್ನ ತಂಗಿ ಬೆಳಗ್ಗೆ ಪಲ್ಲವೇ ತಿಂತೀನಿ ಅಂತೆ. ನಾನು ಇನ್ನೇನು ಮಾಡಲಿ, ಸಪ್ರೇಟಾಗಿ ಏನು ಮಾಡ್ಕೊಳ್ಳಿ. ಹೆಂಗೋ ರ್ಯಾಮಿಯನ್ ಇದೆ, ಬುಲ್ಡಾಕ್ ತಿನ್ನೋಣ, ಮಾಡ್ಕೊಳ್ಳೋಣ ಬನ್ನಿ. ಓಕೆ ಗೈಸ್, ನಾನು ರೀಲ್ಸ್ ಮಾಡ್ತಾ ಇದ್ದೆ, ಅದಕ್ಕೆ ವ್ಲಾಗ್ ಮಾಡಲಿಲ್ಲ. ಕುದಿತಾ ಇದೆ ನಮ್ಮ ರ್ಯಾಮಿಯನ್. ಇದು ಅಯ್ಯಪ್ಪ, ನನ್ನ ಫೋನ್ ಹೆಂಗೆಂಗೋ ಇಟ್ಕೊಂಡಿದ್ದೀನಿ, ಬಿಕಾಸ್ ಸ್ಟ್ಯಾಂಡ್ ಹಾಕಿ ಇಟ್ಟಿದ್ದೀನಿ. ಒಂದು ರೀಲ್ಸ್ ಮಾಡೋಣ ಅಂತ ಅನಿಸ್ತು. ಬ್ಲಿಂಕಿಟ್ ಫೈಂಡ್ ಯು ವಿಲ್ ಗೆಟ್ ಒಬ್ಸೆಸ್ಡ್ ಅಂತ. ನೋಡೋಣ, ಅದಕ್ಕೋಸ್ಕರ ರೀಲ್ ಮಾಡ್ತಾ ಇದೆ. ಇದು ಬ್ಲಿಂಕಿಟ್ಟಿಂದ ತರಿಸ್ಕೊಂಡಿದ್ದು, ಅಮೆಝಾನಲ್ಲೆಲ್ಲ ಸಿಗುತ್ತೆ. ನನ್ನ ಫೇವ್ರೆಟ್ ಕಾರು ಬೋನರ ಅಂದರೆ ನಂಗೆ ಸಖತ್ ಇಷ್ಟ ಗೈಸ್. ಸೊ ಅದಕ್ಕೋಸ್ಕರ ಮಾಡಿಕೊಂಡು ತಿಂತಾ ಇದ್ದೀನಿ. ಮಾಡಾದ್ಮೇಲೆ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಆ್ಯಂಡ್ ಗೈಸ್, ಬ್ಲಿಂಕಿಟ್ಟಲ್ಲಿ ಇದೊಂದು ತರಿಸ್ಕೊಳ್ಳಿ, BTS X Oreo ಪರ್ಪಲ್ ಫ್ಲೇವರ್. ಸೂಪರ್ ಆಗಿದೆ. ಇದು ಅಡಿಕ್ಟಿವ್, ತಿಂತಾನೆ ಇರಬೇಕು ಅಂತ ಅನಿಸುತ್ತೆ. ಎರಡು ಥರದ ಕ್ರೀಮ್ ಇದೆ, ವೆನಿಲಾ ಆ್ಯಂಡ್ ಕ್ಯಾರಮಲ್. ಸೋ ಗುಡ್. ಗೈಸ್, ಜೋಳ ಬಂದಿದೆ, ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ. ಬಟ್ ಎಳೆದಿದ್ಯೋ ಇಲ್ವೋ ಗೊತ್ತಿಲ್ಲ, ಹೋಗಿ ಕೇಳಬೇಕು. ನೋಡ್ತಿದ್ದೆ, ಯಾಕೋ ಹಳೆ ಸ್ಟಾಕ್ ಇದ್ದಂಗೆ ಇದೆ, ಹೊಸ ಸ್ಟಾಕ್ ಬಂದಿದೆಯೇನೋ ಗೊತ್ತಿಲ್ಲ. ಬನ್ನಿ ಹೋಗಿ ಕೇಳ್ಕೊಂಬರೋಣ ಎಳೆದಿದ್ಯಾ ಅಂತ. ಇದು ಪೂರ್ತಿ ಎಳೆದಾ? ಇಲ್ಲ, ನಂದದು. ಗೈಸ್, ಆ್ಯಕ್ಚುಲಿ ನಾನು ಟೀ ಪುಡಿ ತರಕ್ಕೆ ಹೋಗ್ಬೇಕು ಮೋರ್ಗೆ. ನನ್ನ ಟೀ ಪುಡಿ ಖಾಲಿ ಆಗಿಬಿಟ್ಟಿದೆ ಇವತ್ತು. ಎಲ್ಲ ಟೀನೇ ಕೊಡ್ದಿಲ್ಲ ನಾನು. ಈ ಜೋಳ ತಿಂದಾದ್ಮೇಲೆ ಹೋಗ್ಬಿಟ್ಟು ಟೀ ಪುಡಿ ತೊಗೊಂಬರೋಣ ಬನ್ನಿ. ಬನ್ನಿ ಗೈಸ್, ಮೋರಿಗೆ ಹೋಗೋಣ ಇವಾಗ. ಗಾಡಿ ತೊಗೊಂಡು ಸಖತ್ತು ತಂಡಿ. ಗಾಳಿ ಹೆಂಗೆ ಹೊಡೆಯುತ್ತೆ ಅಂದರೆ ಗಾಳಿ ಕಿವಿಗೆ ಅತ್ತೆ ಎಲ್ಲ, ಅದಕ್ಕೆ ಇಟ್ಕೊಂಡು ಓಡಾಡ್ತಿದ್ದೀನಿ. ನನಗೆ ಮೊದಲೇ ಸೈನಸ್ಸು, ಮೈಗ್ರೇನು ಎಲ್ಲ ಇದೆ. ಜೋಳ ಗೈಸ್, ಜೋಳ ನಾನು ಚಿಕ್ಕವಳಿದ್ದಾಗ, ಆಲ್ಮೋಸ್ಟ್ ನಾನು ಊಟಕ್ಕಿಂತ ಮುಂಚೆನೇ ಬರ್ತಾ ಇದ್ದು. ಬಟ್ ನಾನು ಚಿಕ್ಕವಳಿದ್ದಾಗ ನಾನು ತಗೋಬೇಕಾದ್ರೆ 5 ರೂಪೀಸ್ ಇತ್ತು ಜೋಳ, ಇವಾಗ 30 ರೂಪೀಸು ಗೈಸ್ ಒಂದು ಜೋಳ. 5 ಇಂದ 30 ತುಂಬಾ ಕಾಸ್ಟ್ಲಿ ಜೀವನ ಆಗೋಗ್ತಿದೆ ಗೈಸ್. ರೆಡ್ ಲೇಬಲ್ ನ್ಯಾಚುರಲ್ಸ್, ಎಸ್ ಇಲ್ಲಿದೆ. ಅಯ್ಯೋ, ಚಿಕ್ಕದಿದೆ, ದೊಡ್ಡದು, ಅಷ್ಟು ದೊಡ್ಡದಿದೆ. ಐ ಥಿಂಕ್ ಸದ್ಯಕ್ಕೆ ಚಿಕ್ಕದು ತೊಗೊಂಡಿರ್ತೀನಿ. ಇದು ಸ್ವಲ್ಪ ದಿವಸ ಬಂದು ದೊಡ್ಡದು ತೊಗೊತೀನಿ. ಸದ್ಯಕ್ಕೆ ಇದೆ ಸಾಕು. 3 ರೋಸಸ್ ದೊಡ್ಡದಿರೋದು. ನ್ಯಾಚುರಲ್ ಕೇರ್ ರೆಡ್ ಲೇಬಲ್, ಇದಿದೆಯಲ್ಲ, ಇದು ಸಾಕು ಆ್ಯಕ್ಚುಲಿ. ಇದು ನಂದು ಬಾಕ್ಸಿಗೆ ಕರೆಕ್ಟಾಗಿ ಇಡಿಸುತ್ತೆ. ಇದು ಎಷ್ಟು ಗ್ರಾಮ್ಸು? 150 ಗ್ರಾಮ್ಸ್ ಅನಿಸುತ್ತೆ. 250 ಗ್ರಾಮ್ಸ್, 1/4 kg. ಇದು ನೀಟಾಗಿ ನನ್ನ ಬಾಕ್ಸಿಗೆ ಇಡಿಸುತ್ತೆ.
ಬನ್ನಿ ಬೇರೆ ಏನೋ ಬೇಕು. ನಾನು ಕಾದು ಬೋನನ ನೋಡ್ಬಿಟ್ಟು ಬುಲ್ಡಕ್ಕಿನ ಕಾದು ಬೋನದ ಅಂತ ಅಂದ್ಕೊಂಡ್ಬಿಟ್ಟೆ, ಇಲ್ಲೂ ಸಿಗ್ತೈತೆ ಅಂತ. ಗೈಸ್ ಇಲ್ಲಿ ಚಾಕೋಸ್ ತಗೊಳ್ಳ ಓಟ್ಸ್ ತಗೊಳ್ಳ ಅಂತ ನೋಡ್ತಾ ಇದ್ದೀನಿ. ಬಿಕಾಸ್ ನಾನು ಓಟ್ಸ್ ತಿನ್ನಲ್ಲ, ಇಷ್ಟ ಆಗಲ್ಲ. ನಾನು ಬೆಳಗ್ಗೆ ವರ್ಕೌಟ್ ಮಾಡಿದಾಗ ಸುಸ್ತಾಗುತ್ತೆ, ಯಾಕಂದರೆ ನಾನು ಬರೀ ಟೀ ಕುಡ್ಬಿಟ್ಟು ವರ್ಕೌಟ್ ಮಾಡ್ತೀನಿ. ಇಲ್ಲಿ ಜ್ಯೂಸ್ ಎಲ್ಲ ಇದೆ, ಮೂಗುನೇ ಇಲ್ಲ ಗೈಸ್. ಅದಕ್ಕೆ ಇಲ್ಲಿ ಇದು ನೋಡ್ತಾ ಇದ್ದೀನಿ. ನಂಗೆ ಚಾಕೋಸ್ ಇಷ್ಟ, ಬಟ್ ಚಾಕೋಸ್ ತಿಂದರೆ ಜಾಸ್ತಿ ನನಗೆ ಹೊಟ್ಟೆ ಪ್ರಾಬ್ಲಮ್ ಆಗುತ್ತೆ, ಅವಾಯ್ಡ್ ಮಾಡ್ತೀನಿ. ನನಗೆ ಕೆಲಾಕ್ಸು ಅದೆಲ್ಲ ಇಷ್ಟ ಆಗಲ್ಲ. ಬೀಳ್ತಿದೆ ಇವಾಗ ಗೈಸ್. ನನಗಂತೂ ಈಗಲೂ ಸ್ಟೇಷ್ನರಿ ಐಟಮ್ಸ್ ಸಕ್ಕತ್ ಇಷ್ಟ ಗೈಸ್. ಇದೆಲ್ಲ ನೋಡ್ತಾ ಇದ್ರೆ ತಗೊಳ್ಳೋಕೆ ಆಸೆ ಆಗುತ್ತೆ. ಅವಾಗೆಲ್ಲ 10 ರೂಪಾಯಿಗೆ ಬರೋದು, ಇವಾಗ ಇದೆ 69 ರುಪೀಸ್ ಅಂತ. ಪ್ರಾನ್ಸು ತಗೊಂಡೆ ಗೈಸ್. ನನಗೆ ಪ್ರಾನ್ಸ್ ಟಾಪ ಆನ್ಲೈನಲ್ಲಿ ಗೈಸ್. ಪ್ರಾನ್ಸ್ ತಗೊಂಬಂದೆ. ನಾಳೆ ಹೆಂಗಿದ್ರು ಸಂಡೇ ಅಲ್ವಾ, ಪ್ರಾನ್ಸ್ ಮಾಡೋಣ ಅಂತ, ಗೀ ರೋಸ್ಟ್ ಮಾಡೋಣ ಅಂತ ಆಸೆ. ಬಟ್ ನನಗೆ ರೆಸಿಪಿ ನೋಡಿದ್ದೀನಿ, ಬಟರ್ ಗಾರ್ಲಿಕ್ ತಿನ್ನೋಕೆ ತುಂಬ ಆಸೆ ಆಗ್ತಿದೆ. ಲಾಸ್ಟ್ ಇಯರ್ ಜೊತೆ ನನಗೆ ಅಲ್ಲಿ ಡೇಟ್ ತೋರಿಸ್ಲಾ ಗೈಸ್. ನನ್ನ ಹತ್ರನೇ ವಾದ ಮಾಡಕ್ ಬರ್ತಲ್ಲ ಇದು ಯಾವ್ದಾಗು ಅಂತ. ಇದು 2 years ಬ್ಯಾಕ್. ನೀನ್ ಐಫೋನ್ ತಗೊಂಡಿದ್ದೆ ಈ ವರ್ಷ 2 years ಬ್ಯಾಕ್. ಹೋದ ವರ್ಷ ರಮಣ, ಮೋಯ, ಪ್ರೀತಿ, ಮೊದಕ ಎಲ್ಲ ಬಂದಿತ್ತು. ಇದ್ ಯಾವ್ದು ಹಾಕಿದ? ಫಸ್ಟ್ ಆಫ್ ಆಲ್ ಪುಚ್ಕ ಹೆಂಗವನಿದಲ್ಲಿ ಪುಚ್ಕ ಹುಟ್ಟೇ ಇಲ್ಲ ಇನ್ನು ಅಲ್ಲಿ. ಇದಲ್ಲ ಪುಚ್ಕ ಹುಟ್ಟಿಲ್ಲ ಅಂದ್ರೆ 2 years ಬ್ಯಾಕ್. ಪುಚ್ಕ ಹುಟ್ಟಿದ್ರೆ 1 year ಬ್ಯಾಕ್. ಪುಚ್ಕ ಹುಟ್ಟವನಾ ಕಣೆ 2 years ಬ್ಯಾಕ್. ಪುಚ್ಕ 6 months ಬೇಬಿ. ಕುಲ್ಲು ಲಾಸ್ಟ್ ಬರ್ತಾನೆ ನೋಡು ಬೇಬಿ ಎತ್ಕೊಳಕ್ಕೆ. ಇಲ್ಲಿ ನನ್ನ ಕ್ಲಾಕ್ ನಿಂತು ಹೋಗ್ಬಿಟ್ಟಿದೆ. ಆ ನಿಂತೋಗಿದ ಕ್ಲಾಕಿಗೆ ಶೆಲ್ ಹಾಕೋಣ ಬನ್ನಿ. With the ocean as my guide, top down riding, let the west coast vibes collide. Corner store stops, grab a drink, it's all good. Cruising through the streets of my neighborhood. Hey guys, good morning. Sunday morning. ಆ್ಯಂಡ್ ಈಗ ಬೆಳಗ್ಗೆ ಬಂದು ವರ್ಕೌಟ್ ಮಾಡೋಕ್ಕೆ ಅಂತ ಮೇಲ್ಗಡೆ ಬಂದಿದ್ದೀನಿ. ಇವತ್ತು ವರ್ಕೌಟ್ ಮಾಡೋಕ್ಕೆ ಮೂಡಿಲ್ಲ, ಬಿಕಾಸ್ ಫುಲ್ ನೋಡಿ ಗೈಸ್ ಮೋಡ ಹೆಂಗಾಗಿದೆ. ಈ ಥರ ವೆದರ್ ಇದೆ, ನಿಜ ವರ್ಕೌಟ್ ಮಾಡೋಕ್ಕೆ ಮೂಡೇ ಬರಲ್ಲ. ಅದಕ್ಕೆ ಅಟ್ಲೀಸ್ಟ್ ಬರೀ ಸೂರ್ಯ ನಮಸ್ಕಾರ ಮಾಡೋಣ ಇವತ್ತು ಒಂದು 10-15 ಸತಿ ಅಂತ ಅಂದ್ಬಿಟ್ಟು ಬಂದೆ. ಅದಾದಮೇಲೆ ಪ್ರಾನ್ಸ್ ಮಾಡಬೇಕು. ನಮ್ಮಮ್ಮ ಮಟನ್ ತರಿಸಿದೆ, ನಾನು ಪ್ರಾನ್ಸ್ ತೊಗೊಂಬಂದಿದ್ದೀನಿ. ಸೊ ಇವತ್ತು 2 ಇದೆ ಐಟಮ್. ನಮ್ಮಮ್ಮ ಚಾಪ್ಸ್ ಮಾಡುತ್ತೆ ಆ್ಯಂಡ್ ನಾನು ಪ್ರಾನ್ಸ್ ಗೀ ರೋಸ್ಟ್ ಅಥವಾ ಏನಾರ ಡ್ರೈ ರೋಸ್ಟ್ ಥರ ಏನಾರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಬನ್ನಿ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಫಸ್ಟ್ ಈಗ ವರ್ಕೌಟ್ ಮಾಡಿ ಆಮೇಲೆ ಸಿಗ್ತೀನಿ ನಿಮಗೆ ಗೈಸ್. ಪ್ರಾನ್ಸಿಗೆ ತೊಳೆದ್ಬಿಟ್ಟು ನೀಟಾಗಿ ಉಪ್ಪು, ಅರಿಶಿನ ಆ್ಯಂಡ್ ಲೈಮ್ ಜ್ಯೂಸ್ ಹಾಕಿ ಮ್ಯಾರಿನೇಟ್ ಮಾಡಿ ಒಂದು ಅಡುಗೆ ಮಾಡೋ ತನಕ ನಾನು ಮ್ಯಾರಿನೇಟ್ ಮಾಡಿ ಇಟ್ಬಿಡ್ತೀನಿ. ಇವಾಗಲೇ ಮ್ಯಾರಿನೇಟ್ ಆಗಲಿ ಅರಿಶಿನದ ಜೊತೆ ಅಂತ ಎಲ್ಲ. ಆಮೇಲೆ ಮಸಾಲೆ ಏನೇನು ಹಾಕೋಬೇಕು ಅಂತ ಆಮೇಲೆ ತೋರಿಸ್ತೀನಿ. ಓಕೆ ಗೈಸ್, ಇವಾಗ ಮ್ಯಾರಿನೇಟ್ ಮಾಡಿರೋ ಪ್ರಾನ್ಸ್ನ ನಾನು ಈ ಥರ ಪ್ಯಾನ್ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡಿಬಿಟ್ಟು ಕುಕ್ ಆದಮೇಲೆ ಸೈಡಿಗೆ ಇಟ್ಕೊಳ್ಳೋಣ. ಆಮೇಲೆ ಮಸಾಲೆ ಎಲ್ಲ ಈಗ ಮಾಡ್ಕೋಬೇಕು. ಫಸ್ಟ್ ಇದು ನೀಟಾಗಿ ಕುಕ್ ಆಗ್ಬಿಡ್ಲಿ. ಇದು ಕುಕ್ ಆಗಿದೆಯೋ ಇನ್ನೊಂದು ಚೆಕ್ ಮಾಡೋದು ಹೆಂಗೆ ಅಂತ ಆಮೇಲೆ ತೋರಿಸ್ತೀನಿ ಯಾವ ಥರ ಅಂತ. ನೋಡಿ ಇವಾಗ ಹೀಗಿದೆ ಇವಾಗ ಇದು. ಆ್ಯಂಡ್ ಪ್ರಾನ್ಸ್ ಕುಕ್ ಆಗಿದೆ ಅಂತ ಗೊತ್ತಾಗೋದು ಹಿಂಗೆ ಎಲ್ಲ ರೌಂಡಕ್ಕೆ ಹಿಂಗೆ ತುಳ್ಕೊಂಡ್ಬಿಡುತ್ತೆ. ಸೊ ಹಿಂಗಾಗಿದೆ ಅಂದರೆ ಪ್ರಾನ್ಸ್ ಬೆಂದಿದೆ ಅಂತ ಅರ್ಥ. ಪ್ರಾನ್ಸ್ ಬೇಗ ಬೆಂದೋಗುತ್ತೆ, ಲೈಕ್ 2 to 3 minutes ಅಷ್ಟೇ. ನಾನು ಇನ್ನೊಂದು ಸ್ವಲ್ಪ ಫ್ರೈ ಆಗಲಿ ಮೇಲ್ಗಡೆ ಎಲ್ಲ ಒಂಚೂರು ಅಂತ ಅಂದ್ಬಿಟ್ಟು ಬಿಟ್ಟಿದ್ದೀನಿ. 2-3 minutes ಆಲ್ರೆಡಿ ಆಗೋಗ್ಬಿಟ್ಟಿದೆ. ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ. ರಿಯಾಕ್ಷನ್ ಕೊಟ್ಟಿರ್ತಾಳೆ. ಅಯ್ಯೋ ನಾನು ಇದ್ ಮಾಡ್ಕೋಬೇಕಿತ್ತು, ಮಸಾಲೆ ರುಬ್ಕೋಬೇಕಿತ್ತು ಗೈಸ್. ಕರೆಂಟ್ ಹೋಗ್ಬಿಟ್ಟು ಬೇಗ ಬಂದೆ ಸಾಕು. ಎಲ್ಲ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ ತಕ್ಷಣ ರುಬ್ಬೇಕು ಅಷ್ಟೇ. ಅಂಡ್ ಗೈಸ್ ಇಲ್ಲಿ ನಾನು ಇವಾಗ ಖಾರ ಪುಡಿ, ಧನಿಯಾ ಪುಡಿ, ಒಂದು ಸ್ವಲ್ಪ ಪೆಪ್ಪರ್ ಪುಡಿ ಹಾಕ್ಬಿಟ್ಟು ತವಾ ಮೇಲೆ ಫ್ರೈ ಮಾಡ್ಕೊತಾ ಇದ್ದೀನಿ. ಗ್ರೌಂಡ್ ಪೌಡರ್ ಇದನ್ನ ಆಕ್ಚುಲಿ ಏನ್ ಮಾಡ್ತಾರೆ ಅಂತ ಅಂದ್ರೆ ರೆಡ್ ಕಲರ್ ಮೆಣಸಿನ್ಕಾಯಿ, ಅದೇ ಬ್ಯಾಡಗೆ ಮೆಣಸಿನ್ಕಾಯಿ, ಧನಿಯಾ ಕಾಳು, ಪೆಪ್ಪರ್ ಕಾಳು ಎಲ್ಲ ಹಾಕ್ಬಿಟ್ಟು ರುಬ್ತಾರೆ. ಅದು ನೀಟಾಗಿ ಫೈನ್ ಪೇಸ್ಟ್ ಬರಲ್ಲ ಒಂಚೂರು. ಆ್ಯಂಡ್ ಇವಾಗ ಕರೆಂಟ್ ಬೇರೆ ಹೋಗಿದೆ, ಅದಕ್ಕೋಸ್ಕರ ಪೌಡರ್ನೇ ಹಿಂಗೆ ಫ್ರೈ ಮಾಡ್ಕೊಂಡು ಸೈಡಿಗೆ ಇಟ್ಕೊತಿದ್ದೀನಿ.
ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬೇಕು. ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಲ್ಲ, ಬೆಳ್ಳುಳ್ಳಿ ಮತ್ತು ಜಿಂಜರ್ನ ಜಸ್ಟ್ ಜಜ್ಜಿಬಿಟ್ಟು ಹಾಕ್ತೀನಿ ಸ್ವಲ್ಪ. ಆ್ಯಂಡ್ ಅಷ್ಟೇ ಗೈಸ್, ಈ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಅಷ್ಟೇ ಇವತ್ತು ಸದ್ಯಕ್ಕೆ ಮಸಾಲೆಗೆ. ಓಕೆ ಗೈಸ್, ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಆ್ಯಂಡ್ ಬೆಳ್ಳುಳ್ಳಿನ ಜಜ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ಬೇಕು ಲಾಸ್ಟಿಗೆ ಹಾಕೋಕ್ಕೆ. ಇದು ಗ್ರೌಂಡ್ ಪೌಡರ್ ಆವಾಗಲೇ ಮಾಡ್ಕೊಂಡಿದ್ದು ಪ್ರಾನ್ಸ್. ಇಷ್ಟೇ ಗೈಸ್ ಬೇಕಾಗಿರೋದು. ಈಗ ಈರುಳ್ಳಿ ಆ್ಯಂಡ್ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಿದೆ. ಇವಾಗ ಪೌಡರ್ ಹಾಕೋಣ. ಇಷ್ಟು ಹಾಕೊಂಡಿರ್ತೀನಿ. ಇವಾಗ ಕಲಿಸಿದ ಮೇಲೆ ಸ್ವಲ್ಪ ನೀರು ಹಾಕಿ ಕುಕ್ ಮಾಡೋಣ. ನೀರು ಹಾಕೊಂಡಿದ್ದೀನಿ. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಉಪ್ಪು ಹಾಕೊಂಡೇ ಇಲ್ಲ. ಆ್ಯಂಡ್ ಈ ಥರ ಬಾಯ್ಲ್ ಹಾಕಿ ಸ್ವಲ್ಪ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೋಬೇಕಾದ್ರೆ ಈ ಪ್ರಾನ್ಸ್ನ ಹಾಕಬೇಕು. ಇನ್ನೊಂದು 2 ಮಿನಿಟ್ಸ್ ಎಲ್ಲ ಹಾಕ್ತೀನಿ. ಈಗ ಪ್ರಾನ್ಸ್ ಹಾಕ್ತಾ ಇದ್ದೀನಿ. ಪ್ರಾನ್ಸ್ ಹಾಕಿದ್ಮೇಲೆ ಒಂದು 2 ಮಿನಿಟ್ಸ್ ಅಷ್ಟೇ ಕುಕ್ ಮಾಡೋದು, ಜಾಸ್ತಿ ಏನು ಕುಕ್ ಮಾಡೋದು ಬೇಡ, ಬಿಕಾಸ್ ಪ್ರಾನ್ಸ್ ಆಲ್ರೆಡಿ ಕುಕ್ ಆಗಿದೆ. ಇವಾಗ ಸ್ವಲ್ಪ ನಿಂಬೆ ಹುಳಿ ಹಾಕ್ಬಿಟ್ಟು ಕರ್ಬೇವಿನ ಸೊಪ್ಪು ಹಾಕೋಣ. ಇವಾಗ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ನೀಟಾಗಿ ಕಲಿಸೋಣ. ಆ್ಯಂಡ್ ಸ್ವಲ್ಪ ಇವಾಗ ನಿಂಬೆ ಹುಳಿ ಹಾಕ್ಬಿಟ್ಟು ಒಂದು 2 ಮಿನಿಟ್ಸ್ ಅಷ್ಟೇ ಗೈಸ್ ಕುಕ್ ಮಾಡಿದ್ರೆ ನಿಮ್ಮ ಪ್ರಾನ್ಸ್ ಫ್ರೈಯೋ ಅಥವಾ ಕರಿನೋ ಏನೋ ಒಂದು ರೆಡಿ. ಇದನ್ನು ಚಪಾತಿ ಜೊತೆ ತಿನ್ಬೋದು. ನಾನು ಸ್ವಲ್ಪ ಗೊಜ್ಜು ಥರ ಮಾಡಿದ್ದೀನಿ ಬಿಕಾಸ್ ಚಪಾತಿ ಜೊತೆ ತಿನ್ನುತ್ತೆ ಅಂತ. ಇವಾಗ ನಿಂಬೆ ಹುಳಿ ಹಿಂಡ್ತಾ ಇದ್ದೀನಿ. ಆ್ಯಂಡ್ ಟುಡೇಸ್ ಲಂಚ್ ಚಪಾತಿ ಆ್ಯಂಡ್ ಪ್ರಾನ್ಸ್ ಫ್ರೈ. ಇಲ್ಲಿ ಚಪಾತಿ ಬೇಯಿಸ್ತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಚಾಪ್ಸ್ ಗೊಜ್ಜು ಜೊತೆ ಚಪಾತಿ ಒಂದು ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ತಿಂತೀನಿ. ಒಂದು ವೀಕೆಂಡ್ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದು ಮಂಡೇ ಬೆಳಗ್ಗೆ ಎಂಡ್ ಮಾಡ್ತಾ ಇದ್ದೀನಿ. ನಿನ್ನೆ ಹೊಸ ನಾನು ವ್ಲಾಗೇ ಮಾಡಿಲ್ಲ ಏನೇನು. ಮಧ್ಯಾಹ್ನ ಊಟ ಆದಮೇಲೆ ಚೆನ್ನಾಗಿ ನಿದ್ದೊಡ್ದು ಸಂಜೆ ಟೀ ಕುಡಿದು ಊಟ ಮಾಡಿ ಸೀರಿಯಸ್ ನೋಡ್ಕೊಂಡು ಬಿದ್ಕೊಂಡವಳು ಅಷ್ಟೇ. ಏನೂ ವ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ. ಆ್ಯಂಡ್ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.